ಎಲ್ರಿಗೂ ನಮಸ್ಕಾರ. ಇಂದ್ರಾಣಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಬೆಂಡೆಕಾಯಿ, ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು ಮತ್ತು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಉಪ್ಪು ಮತ್ತು ಸಾಸಿವೆ, ಎಣ್ಣೆ ತೊಗೊಂಡಿದ್ದೀನಿ. ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ, 2 ಮೆಣಸಿನ್ಕಾಯಿ ಮತ್ತು ಒಂಚೂರು ಚಕ್ಕೆ ಮತ್ತು 1 ಲವಂಗ, ಒಂದು 5-6 ಕಾಳಷ್ಟು ಸೋಂಪು ತೊಗೊಂಡಿದ್ದೀನಿ. ಇವಾಗ ಬೆಂಡೆಕಾಯಿ ಹುರ್ಕೊಳ್ಳೋದಕ್ಕೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿಗೆ ನಾನು ಎಣ್ಣೆ ಏನೂ ಹಾಕ್ಕೊಳ್ತಾ ಇಲ್ಲ. ನಾನು ಹಾಗೇ ಡೈರೆಕ್ಟಾಗಿ ಬೆಂಡೆಕಾಯಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಮತ್ತು ಈ ಬೆಂಡೆಕಾಯಿ ಕಟ್ ಮಾಡಿದ್ಮೇಲೆ ಕೆಲವರು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ತಾರೆ. ಬಟ್ ನಾನು ಆ ಥರ ಒರೆಸ್ಕೊಳ್ಳೋದಿಲ್ಲ. ಹಾಗೆ ಮತ್ತು ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಹಾಗೆ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಈಗ ನೋಡಿ, ಉರಿ ದೊಡ್ಡದಾಗಿ ಇಟ್ಕೊಂಡೆ 1-2 ನಿಮಿಷ ಹುರ್ಕೋಬೇಕು ಚೆನ್ನಾಗಿ. ಅದು ಆಗ್ತಾ ಇರಲಿ. ಈ ಕಡೆ ಸೈಡಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಎತ್ತಿಟ್ಟು ಈರುಳ್ಳಿ, ಟೊಮೊಟೊ ಎಲ್ಲನೂ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟಾಗಿದೆ ನೋಡಿ. ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡು ಇನ್ನೊಂದು ರೌಂಡ್ ರುಬ್ಕೊಂಡು ಎತ್ತಿಟ್ಕೊಳ್ಳೋಣ. ಈ ಕಡೆ ಅರ್ಧ ಆಗಿದೆ, ಹುರಿದಿದೆ. ನಾನು ಉಪ್ಪನ್ನ ಫಸ್ಟೇ ಹಾಕ್ಕೊಳ್ಳೋದಿಲ್ಲ. ಉಪ್ಪನ್ನು ಲಾಸ್ಟಲ್ಲಿ ಒಂಚೂರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಅಲ್ಲಿ ಹುರಿದಿದೆ. ಇಷ್ಟಾದರೆ ಸಾಕು. ಇವಾಗ ಇನ್ನೊಂದು ಕಡೆ ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ನಾನು ಗಾಣದ ಎಣ್ಣೆನೇ ಬಳಸೋದು, ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು 1-2 ಸೆಕೆಂಡ್ ಆ ಎಣ್ಣೆಲಿ ಬಾಡಿಸ್ಕೊಂಡ್ರೆ ಆಗುತ್ತೆ. ಇದಕ್ಕೇ ಮತ್ತು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು 1-2 ಸೆಕೆಂಡ್ ಬಾಡಿಸ್ಕೊಂಡು ನಾವು ಮಸಾಲೆ ಏನು ರುಬ್ಬಿಟ್ಟಿದ್ದೀವೋ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಉಪ್ಪು ಖಾರ ನೋಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕುದೀತಾ ಇದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಬೆಂಡೆಕಾಯಿ ಎಷ್ಟೊಂದು ರೋಗಗಳಿಗೆ ರಾಮಬಾಣ ಆಗಿರುತ್ತೆ ಮತ್ತು ತುಂಬಾ ರುಚಿಕರವಾಗಿರುತ್ತೆ. ಬೆಂಡೆಕಾಯಲ್ಲಿ ವಿಟಮಿನ್ ಎ ಅಧಿಕವಾಗಿರುತ್ತದೆ. ಮೆಗ್ನೀಷಿಯಮ್ ಮತ್ತು ಹೆಚ್ಚಿರುತ್ತದೆ. ಇದರಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಉತ್ಪತ್ತಿ ಮಾಡುವ ಶಕ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಕೀಲು ನೋವುಗಳಿಗೂ ಸಹ ಇದು ರಾಮಬಾಣವಾಗಿದೆ. ಇದನ್ನು ಹೆಚ್ಚು ತಿನ್ನುವುದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೆಂಡೆಕಾಯಿಯನ್ನು ಕಟ್ ಮಾಡಿ ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ನೀರನ್ನಷ್ಟೇ ಕುಡಿಯೋದ್ರಿಂದನೂ ಲಾಭ ಇದೆ. ಇದನ್ನು ಬೇಯಿಸಿ ತಿನ್ನೋದಕ್ಕಿಂತ ಹಾಗೆ ತಿಂದರೆ ಒಳ್ಳೆಯದು. ಬಟ್ ಹಾಗೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನೀರಲ್ಲಿ ನೆನೆಸಿ ಬರೀ ನೀರನ್ನ ಕುಡಿದ್ರೆ ಒಳ್ಳೆಯದು. ಸ್ವಲ್ಪ ಉರಿ ತಿಂದರೂ ಪರವಾಗಿಲ್ಲ. ಮತ್ತು ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯವಾಗುತ್ತೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಇದು ಶುಗರ್ ಇರೋರಿಗೂ ಒಳ್ಳೆಯದು. ಹೆಚ್ಚಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಈ ಬೆಂಡೆಕಾಯಲ್ಲಿ ಇನ್ನಷ್ಟು ಲಾಭಗಳಿವೆ. ನಾವು ಅದನ್ನು ಹೇಗೆ ಬೇಕೋ ಅದನ್ನು ಬೆಳೆಸ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ದೇವರು ಆರೋಗ್ಯ ಎಲ್ರಿಗೂ ಕೊಡಲಿ. ಆದರೆ ಆರೋಗ್ಯವಾಗಿರೋದಕ್ಕೆ ನಾವೇನು ಮಾಡಬೇಕೋ ಅದನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ರೋಗ ಬಂದರೆ ಹೆದರಬೇಡ, ಸಮಯವಾದರೆ ಮಾತ್ರ ಸಾವು ಬರುತ್ತದೆ. ರೋಗ ಇಲ್ಲವೆಂದು ಸಂತೋಷ ಪಡಬೇಡ, ಮರಣಕ್ಕೆ ಯಾವುದೇ ರೋಗದ ಅವಶ್ಯಕತೆಯೂ ಇಲ್ಲ. ಹೌದಲ್ವಾ? ಈ ಮಾತು ಎಷ್ಟು ಸತ್ಯ. ನಾವು ಹಾಗೇ ಆರೋಗ್ಯವಾಗಿದ್ದೀವಿ ಅಂದರೆ ಏನಾದರೂ ತಿನ್ನೋಣ, ಟೇಸ್ಟಿಯಾಗಿ ತಿನ್ನೋಣ, ಹೊರ್ಗಡೆದೆಲ್ಲ ತಿನ್ನೋಣ ಅಂತ ಆಸೆ ಆಗ್ತಿರುತ್ತೆ. ಅದೇ ಆರೋಗ್ಯ ಸ್ವಲ್ಪ ಕೈ ಕೊಟ್ಟರೆ ದೇವರೇ ಆರೋಗ್ಯ ಒಂದು ಕೊಡು, ಏನೂ ಬೇಡ ಅಂತ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೆ ನಾವು ಆರೋಗ್ಯವಾಗಿದ್ದಾಗಲೇ ಸ್ವಲ್ಪ ಆರೋಗ್ಯಕರವಾಗಿರೋದು, ಎಣ್ಣೆ ಆಗಲಿ, ನಾವು ತಿನ್ನೋ ಊಟ ಆಗಲಿ ಎಲ್ಲನೂ ಸ್ವಲ್ಪ ಆರೋಗ್ಯಕರದ ಕಡೆ ಗಮನ ಕೊಡೋಣ. ಇದಕ್ಕೆ ನಾನೇ ಎಕ್ಸಾಂಪಲ್ಲು. ಆರೋಗ್ಯವಾಗಿದ್ದಾಗ ತುಂಬಾ ತಿಂದಿದ್ದೀನಿ ಹೊರಗಡೆದೆಲ್ಲ. ಆದರೆ ಈಗ ಆರೋಗ್ಯ ಕೆಟ್ಟಾಗ ದೇವರೇ ಆರೋಗ್ಯ ಒಂದು ಕೊಡಪ್ಪ, ಬೇರೆ ಏನೂ ಬೇಡ, ಒಳ್ಳೆಯದನ್ನೆಲ್ಲ ತಿಂತೀನಿ ಅಂತ ಈಗ ಒಳ್ಳೆಯದನ್ನು ತಿನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಐಟಮ್ಗಳನ್ನ ಮಾಡಿಕೊಂಡು ಒಳ್ಳೆಯದನ್ನು ತಿನ್ನೋದಕ್ಕೆ ಕಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಆರೋಗ್ಯವಾಗಿದ್ದಾಗೆ ಆರೋಗ್ಯಕರವಾಗಿರೋ ಪದಾರ್ಥಗಳನ್ನ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಾಂದರೆ ಆರೋಗ್ಯ ಸ್ವಲ್ಪ ಕೈ ಕೊಟ್ಟಾಗ ಕಷ್ಟ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.